ಧರ್ಮಸ್ಥಳ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನಯ್ಯ ವಿರುದ್ಧ ದೂರನ್ನ ಕೊಡೋದಕ್ಕೆ ಸೌಜನ್ಯ ಕುಟುಂಬಸ್ಥರು ಈಗ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ಪರ್ಮಿಷನ್ ಅನ್ನ ಪಡೆದುಕೊಳ್ಳದೆ ಇರೋ ಹಿನ್ನೆಲೆಯಲ್ಲಿ ಎಸ್ಐಟಿ ಈ ಕಂಪ್ಲೇಂಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಐಟಿ ಕಚೇರಿಗೆ ಸೌಜನ್ಯ ಕುಟುಂಬ ಬಂದಿರುವಂತಹದ್ದು. ಚಿನ್ನಯ್ಯ ವಿರುದ್ಧ ದೂರನ್ನ ಕೊಡೋದಕ್ಕೆ ಸೌಜನ್ಯ ತಾಯಿ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಚಿನ್ನಯ್ಯನನ್ನ ಪೊಲೀಸರು ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಕೋರ್ಟ್ಗೆ ಕರೆದುಕೊಂಡು ಹೋಗಿ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ನಿರಂತರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆತ ಕೊಟ್ಟಂತಹ ಹೇಳಿಕೆಯ ಆಧಾರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಮೇಲೂ ಕೂಡ ರೇಡ್ ಮಾಡಲಾಗಿತ್ತು. ಈತ ಷಡ್ಯಂತ್ರದ ಒಂದೊಂದೇ ವಿಚಾರವನ್ನು ರಿವೀಲ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸೌಜನ್ಯ ಕುಟುಂಬ ಈ ಪ್ರಕರಣಕ್ಕೆ ಎಂಟ್ರಿ ಆಗಿರುವಂತಹದ್ದು. ಈ ಮೂಲಕ ಧರ್ಮಸ್ಥಳದ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಗ್ತಾ ಇದೆ. ಮೊದಲೇನೆ ಎಸ್ಐಟಿ ಅಧಿಕಾರಿಗಳಿಗೆ ಸಮಯಾವಕಾಶವನ್ನು ಕೇಳಿದ್ರು. ಇವತ್ತು ಸಮಯಾವಕಾಶವನ್ನು ಎಸ್ಐಟಿ ಕೊಟ್ಟಿರಲಿಲ್ಲ. ಅದರ ನಡುವೆಯೂ ಕೂಡ ಈಗ ಎಸ್ಐಟಿ ಕಚೇರಿಯತ್ತ ಸೌಜನ್ಯ ಫ್ಯಾಮಿಲಿ ಬಂದಿರುವಂತಹದ್ದು. ಕಾರಿನಲ್ಲಿ ಸೌಜನ್ಯ ತಾಯಿ ಬಂದು ಚಿನ್ನಯ್ಯನ ವಿರುದ್ಧ ದೂರನ್ನು ಕೊಡಲಿಕ್ಕೆ ಮುಂದಾಗಿರುವಂತಹದ್ದು. ಈಗ ಎಸ್ಐಟಿ ಏನು ಮಾಡುತ್ತೆ ಅನ್ನೋದು ಪ್ರಶ್ನೆ, ಕುತೂಹಲ. ಇವರು ಕೊಟ್ಟಂತಹ ದೂರನ್ನು ದಾಖಲಿಸಿಕೊಳ್ಳುತ್ತಾ ಇವರ ದೂರಿನಲ್ಲಿ ಯಾವ ವಿಚಾರ ಇದೆ ಅವೆಲ್ಲವೂ ಕೂಡ ಈ ಪ್ರಕರಣದ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಈ ಮೂಲಕ ಈ ಪ್ರಕರಣದಲ್ಲಿ ಮತ್ತಷ್ಟು ಗೊಂದಲ ಗೋಜಲುಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಕಾಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಸೌಜನ್ಯ ಫ್ಯಾಮಿಲಿ ಎಸ್ಐಟಿ ಅಧಿಕಾರಿಗಳನ್ನ ಭೇಟಿ ಆಗೋದಕ್ಕೆ ಯಾಕೆ ಬಂದಿದೆ? ದೂರನ್ನ ಕೊಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೂರಿನಲ್ಲಿ ಏನಿದೆ, ಏನಾಗ್ತಾ ಇದೆ ಅಂತ ಹೇಳಿ. ಈಗ ಚಿನ್ನಯ್ಯನ ವಿರುದ್ಧ ದೂರನ್ನ ಕೊಡಬೇಕು ಅಂತ ಹೇಳಿ ಸೌಜನ್ಯ ಕುಟುಂಬ ನಿರ್ಧಾರವನ್ನ ಮಾಡಲಾಗಿತ್ತು. ಅದಕ್ಕೆ ಬೇಕಾಗಿರುವಂತಹ ಒಂದಿಷ್ಟು ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳಿಗೆ ತಲುಪಿಸಬೇಕು ಅನ್ನುವಂಥದ್ದು ಒಂದು ನಿರ್ಧಾರ ಮಾಡಲಾಗಿತ್ತು. ಸೊ ಹಾಗಾಗಿ ಸೌಜನ್ಯ ಕುಟುಂಬ ಇವತ್ತು ಎಸ್ಐಟಿ ಅಧಿಕಾರಿಗಳನ್ನ ಭೇಟಿ ಮಾಡಿ ದೂರನ್ನ ಕೊಡೋದಕ್ಕೆ ಅಂತ ಹೇಳಿ ಎಸ್ಐಟಿ ಕಚೇರಿಗೆ ಬಂದಿದ್ರು. ಆದ್ರೆ ಮೊದ್ಲೇ ಇನ್ನು ಅನುಮತಿಯನ್ನ ಪಡೆದಿರ್ಲಿಲ್ಲ. ಆ ಕಾರಣಕ್ಕಾಗಿ ಈಗ ಅವರನ್ನ ಎಸ್ಐಟಿ ಕಚೇರಿ ಒಳಗಡೆ ಹೋಗೋದಕ್ಕೆ ಪೊಲೀಸರು ಬಿಡ್ಲಿಲ್ಲ. ಸೊ ಏನು ಬೆಳ್ತಂಗಡಿ ಪೊಲೀಸ್ ಠಾಣೆ ಅಂದ್ರೆ ಅದರ ಪಕ್ಕದಲ್ಲೇ ಎಸ್ಐಟಿ ಕಚೇರಿ ಇದೆ. ಆ ಠಾಣೆ ಮುಂಭಾಗದಲ್ಲಿ ಅವರನ್ನ ತಡೆದ್ರು. ನಂತರ ವಾಪಸ್ಸನ್ನ ಕಳಿಸುವಂತ ಪ್ರಯತ್ನವನ್ನ ಕೂಡ ಪೊಲೀಸರು ಮಾಡಿದ್ರು. ಸೊ ಹೀಗಾಗಿ ಸೌಜನ್ಯ ಕುಟುಂಬ ಮತ್ತೆ ವಾಪಸ್ ಹೊರಗಡೆ ಹೋಗಿದೆ. ಸೊ ಮತ್ತೆ ಎಸ್ಐಟಿ ಅಧಿಕಾರಿಗಳಿಗೆ ಫೋನ್ ಮೂಲಕವಾಗಿ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಒಂದೊಮ್ಮೆ ಏನಾದ್ರೂ ಅಧಿಕಾರಿಗಳ ಅವಕಾಶವನ್ನ ಮಾಡಿಕೊಟ್ರೆ ಇವತ್ತು ಭೇಟಿಯನ್ನ ಮಾಡಿ ಅವರ ಬಳಿ ಇದ್ದಂತಹ ಮಾಹಿತಿ ಏನಿದೆ ಮತ್ತೆ ಸಾಕ್ಷಿಗಳೇನಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳುವಂತದ್ದು ಮತ್ತೆ ಅದನ್ನ ಒದಗಿಸುವಂತಹ ಕೆಲಸವನ್ನ ಸೌಜನ್ಯ ಕುಟುಂಬ ಮಾಡ್ತಾರೆ. ಸೊ ಮೊದ್ಲೇ ಅನುಮತಿಯನ್ನ ಪಡೆದಿಲ್ಲ. ಸೊ ಆ ಕಾರಣಕ್ಕಾಗಿ ಈಗ ನೇರವಾಗಿ ಭೇಟಿಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ. ಆ ಕಾರಣಕ್ಕಾಗಿ ಈಗ ಸೌಜನ್ಯ ಕುಟುಂಬ ವಾಪಸ್ ಆಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಈ ಪ್ರಕರಣದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ.